ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಭವಿಷ್ಯದ ಆಶಾಕಿರಣರಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವೃಂದದವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನೇ ಹೇಳಬೇಕಂತ ಇದ್ದೆ. ನನ್ನನ್ನು ಆಹ್ವಾನಿಸಿದಂತಹ ಅಮೀನ್ ಸರ್ ಅವರಿಗೆ ಮೊದಲನೆಗೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಮೋಸ್ಟ್ ಪ್ರೊಬ್ಯಾಬ್ಲಿ ಒಂದು ಮಹಿಳೆ ವೇದಿಕೆ ಮೇಲೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಕರೆಸಿರ್ತಾರೆ. ಅದೇ ಅಲ್ಲದೆ ಅವರು ನನ್ನ ಹಸ್ಬೆಂಡ್ಗೆ ಬಹಳ ಕ್ಲೋಸ್ ಆಗಿದ್ದಾರೆ. ಅವರ ಕೆಲಸಗಳನ್ನು ನೋಡಿದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಅಶ್ವಥ್ ಆಗಲಿ ಅಥವಾ ಗೌರ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲರಾಗಿ ಇವರೆಲ್ಲರೂ ಕೂಡ ನಿಮಗೆ ಒಂದು ಬಹಳ ಚೆನ್ನಾಗಿ ಈ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಯಶಸ್ಸನ್ನು ಪಡೀಬಹುದು ಅಂತ ಅದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸೊ ಇವೆಲ್ಲದಕ್ಕೂ ಮೊದಲನೇದಾಗಿ ನೀವು ನಿಮ್ಮ ವೈದ್ಯೆಯಾಗಿ ನಾನು ಹೇಳ್ತಾ ಇರೋದಂದರೆ ನಿಮ್ಮ ಆರೋಗ್ಯವೂ ಕೂಡ ಅಷ್ಟೇ ಅಗತ್ಯ. ನೀವು ಎಷ್ಟೇ ಒಂದು ಎತ್ತರಕ್ಕೆ ಬೆಳೆಸಬೇಕಾದ್ರೆ ನಿಮ್ಮ ವೈಯಕ್ತಿಕವಾಗಿ ನೀವು ನಿಮ್ಮ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಅತ್ಯಗತ್ಯ. ಈ ಸಂದರ್ಭದಲ್ಲಿ ನಾನು ಬೇರೆ ಏನು ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಆಲ್ರೆಡಿ ದೇ ಹ್ಯಾವ್ ಗಿವನ್ ಗೈಡೆನ್ಸ್ ಟು ಯು ಆಲ್. ಸೊ ಒಂದು ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ನಿಮ್ಮ ದೈಹಿಕವಾಗಿ ನೀವು ಯಾವ ಥರ ನೀವು ನಿಮ್ಮ ಆರೋಗ್ಯವನ್ನು ಆರೋಗ್ಯವನ್ನು ಇಂಪ್ರೂವ್ ಮಾಡಬಹುದು, ಅದೇ ರೀತಿ ಮಾನಸಿಕವಾಗಿ ಯಾವ ರೀತಿ ನೀವು ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ಇಲ್ಲಿ ಹೇಳ್ತೀನಿ. ಸೊ ದೈಹಿಕ ಆರೋಗ್ಯ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ನಮ್ಮ ದೇಹ ಬಹಳಷ್ಟು ಸಿಸ್ಟಮನ್ನು ಇರುವಂತಹದ್ದು. ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು ಅಥವಾ ನರ್ವಸ್ ಸಿಸ್ಟಮ್ ಇರ್ಬೋದು, ಕಾರ್ಡಿಯಕ್ ಸಿಸ್ಟಮ್ ಇರ್ಬೋದು. ನೀವೆಲ್ಲ ನೋಡಿದಾಗಿದೆ ಹಲವಾರು ವಿದ್ಯಾರ್ಥಿಗಳು, ಒಂದು ಯುವ ಜನರಿಗೂ ಕೂಡ ಈಗ ಕಾರ್ಡಿಯಕ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ಯಾಕೆ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ದ ಸ್ಟ್ರೆಸ್, ಬಿಕಾಸ್ ಆಫ್ ದ ಯಾವುದೇ ಒಂದು ಒತ್ತಡದಿಂದ ಆಗ್ತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣ ಬಗ್ಗೆ ಒತ್ತಡ ಇರ್ಬೋದು. ಎಲ್ರಿಗೂ ಕೂಡ ನಾವು ಒಂದು ಪೋಷಕರ ಮನೆಯಲ್ಲಿ ಪೋಷಕರ ಒತ್ತಡ ಇರುತ್ತೆ. 99% ಬರಬೇಕು, 98% ಬರಬೇಕು, 97% ಬರಬೇಕು ಅಂತ ಒಂದು ಒತ್ತಡಗಳು ಕೂಡ ಇದ್ದಿರುತ್ತೆ. ಸೊ ಆದ್ದರಿಂದ ನೀವು ಯಾವ ರೀತಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಕೊಳ್ತೀರಾ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹೌ ಯು ಕ್ಯಾನ್ ಕೀಪ್ ದಿಸ್, ನೀವು ಪ್ರತಿದಿನ ಕೂಡ ಯೋಗ ಆಗಲಿ ಅಥವಾ ವ್ಯಾಯಾಮ ಹಾಗೂ ಮೆಡಿಟೇಷನ್, ಧ್ಯಾನ, ಈ ಒಂದು ಹವ್ಯಾಸಗಳನ್ನು ದಿನ ನೀವು ಮಾಡ್ತಾ ಇರಿ. ಅದೇ ರೀತಿ ನಿಮ್ಮ ಮನಸ್ಸು ಕೂಡ ಒಂದು ಒಳ್ಳೆಯ ಆರೋಗ್ಯವನ್ನು ಪಡಿಬೇಕಾದ್ರೆ ನಮ್ಮ ಮೊಬೈಲ್ ದಯವಿಟ್ಟು ಅದನ್ನು ದೂರವಿರಿ, ದುಶ್ಚಟಗಳಿಂದ ದೂರವಿರಿ. ಹಾಗೂ ನಿಮ್ಮ ಮಿತ್ರರ ಒಂದು ಸಹವಾಸ ಬಹಳ ಅತ್ಯಗತ್ಯ ಆಗಿರುತ್ತೆ. ಯಾಕಂದರೆ ಯಾವಾಗ ನೀವು ಕೆಟ್ಟ ಹವ್ಯಾಸವನ್ನು ಸ್ಟಾರ್ಟ್ ಮಾಡ್ತಿರೋ ಅದು ಮಿತ್ರರನ್ನು ತೊಡಗಿಸೋದ್ರಿಂದಲೇ ಆಗಿರುತ್ತೆ ಕೆಲವೊಮ್ಮೆ. ಸೊ ಅಂಥ ಇರುವವರ ಇರುವವರಲ್ಲಿ ದೂರ ಇರಿ. ಸೊ ಅದಕ್ಕಾಗಿ ನಾನು ಇಲ್ಲಿ ಹೇಳ್ತಾ ಇರೋದಂದರೆ, ಇವತ್ತು ಭಾರತ್ ಸೋಷಲ್ ಟ್ರಸ್ಟ್ ಮುಖಾಂತರ ನಿಮಗೆ ಈ ಒಂದು ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಯಶಸ್ಸನ್ನು, ನಿಮ್ಮ ಅಂಕವನ್ನು ಅಥವಾ ನೀವು ನಿಮ್ಮ ಯಾವುದೋ ಒಂದು ಶ್ರೇಣಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ನೀವು ತೇರ್ಗಡೆ ಆಗಿರುವುದನ್ನು ಗುರುತಿಸಿಕೊಂಡು ಈ ಒಂದು ವಿದ್ಯಾರ್ಥಿ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ. ಇದು ಯಾವಾಗಲೂ ನೀವು ಮರೆಯದೆ ಈ ಒಂದು ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟಿಗೆ ನಿಮ್ಮ ಪರವಾಗಿ ನೀವು ಮುಂದೆ ಯಾವುದೋ ಒಂದು ಫೀಲ್ಡಲ್ಲಿ ಯಶಸ್ವಿಯಾಗಿ ಆಗ್ಬೋದು. ಮುಂದೆ ನೀವು ವೈದ್ಯಕೀಯ ವೃತ್ತಿಯಲ್ಲಿರ್ಬೋದು ಅಥವಾ ನೀವು ಲಾಯರ್ ಆಗ್ಬೋದು ಅಥವಾ ಇಂಜಿನಿಯರ್ ಆಗ್ಬೋದು. ಆ ಸಂದರ್ಭದಲ್ಲಿ ನೀವು ಏನು ಈ ಒಂದು ಸೋಷಲ್ ಟ್ರಸ್ಟಿಗೆ ಮಾಡ್ಬೋದು ಅಂತ ಯೋಚನೆ ಮಾಡಿ. ಅದೇ ರೀತಿ ಇವತ್ತು ಈ ಒಂದು ಪ್ರೋತ್ಸಾಹ ಧನವನ್ನು ನೀಡಿದಂತಹ ಯಾರನ್ನು ಕೂಡ ಮರಿಬೇಡಿ. ಯಾಕೆಂದರೆ ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಂದರೆ, ಇವತ್ತು ನಾನು ಈ ಆ್ಯಕ್ಚುಲಿ ಒಂದು 30 ವರ್ಷ ಹಿಂದೆ
ನಾನು ಕೂಡ ನಿಮ್ಮ ಥರ ಒಂದು ವಿದ್ಯಾರ್ಥಿನಿ ಆಗಿದ್ದಾಗ ನನಗೂ ಕೂಡ ಒಂದು ಸಮಾಜ ಸೇವಾ ಟ್ರಸ್ಟ್ ಅವರು ಇಂಥ ಒಂದು ಪ್ರೋತ್ಸಾಹ ಧನವನ್ನು ನಮ್ಮ ಶಾಲೆಗೆ ಬಂದು ಕೊಡ್ತಾಯಿದ್ರು. ನಾನು ಪ್ರತಿಯೊಂದು ತರಗತಿಯಲ್ಲೂ ಕೂಡ ಮೊದಲನೇ ರ್ಯಾಂಕ್ ಬಂದಾಗ ಅದನ್ನು ಗುರುತಿಸಿಕೊಂಡು ನಮ್ಮ ಶಾಲೆಗೆ ಬಂದು ನಮಗೂ ಕೂಡ ಇದನ್ನು ಪ್ರೋತ್ಸಾಹ ಧನವನ್ನು ಕೊಡ್ತಾಯಿದ್ರು. ಅದು ಕೇವಲ ಪ್ರೋತ್ಸಾಹ ಧನ ಮಾತ್ರ ಆಗಬಾರ್ದು. ಇದನ್ನು ನಾವು ಮುಂದೆ ನಮ್ಮ ಸಮಾಜಕ್ಕೆ ಯಾವ ರೀತಿ ನಾವು ಕೊಡುಗೆಯನ್ನು ಕೊಡ್ಬೋದು, ಇದೊಂದು ನಮಗೆ ಯಾವ ರೀತಿ ನಮಗೆ ಪ್ರೋತ್ಸಾಹವನ್ನು ಮುಂದಿನ ಯಶಸ್ವಿಗೆ, ನಮ್ಮ ಜೀವನದ ಯಶಸ್ವಿಗೆ ಯಾವ ರೀತಿ ಇದನ್ನು ಪ್ರೋತ್ಸಾಹವನ್ನು ನೀಡ್ಬೋದು, ಆ ಥರ ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಾನಿವತ್ತು ವೈದ್ಯೆಯಾಗಿ ಇಲ್ಲಿ ನಿಂತಿದ್ದೀನಿ. ದಟ್ ಈಸ್ ಬಿಕಾಸ್ ಆಫ್ ದ ಎಫರ್ಟ್ ವಾಟ್ ಐ ಹ್ಯಾವ್ ಸ್ಟಡೀಡ್. ನಾನೇನು ಶ್ರಮವನ್ನು ಪಟ್ಟಿದ್ದೀನಿ ಅಥವಾ ನಾನು ನನ್ನ ಪೋಷಕರ ಒಂದು ಪ್ರೋತ್ಸಾಹವನ್ನು ಪಡ್ಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ನಾಳೆ ಒಂದು ಯಶಸ್ಸನ್ನು ಪಡಿಬೋದು. ವೈದ್ಯಕೀಯ ವೃತ್ತಿಯಲ್ಲಿರ್ಬೋದು ಅಥವಾ ಇಂಜಿನಿಯರಿಂಗ್ ಆಗ್ಬೋದು, ಲಾಯರ್ ಆಗ್ಬೋದು, ಯಾವುದೇ ಒಂದು ವೃತ್ತಿಯಲ್ಲಿ ನೀವು ಕೂಡ ಒಂದು ಯಶಸ್ಸನ್ನು ಪಡಿಬೋದು. ಅದಕ್ಕಾಗಿ ನೀವು ಇನ್ನೂ ಎತ್ತರಕ್ಕೆ ಬೆಳೀರಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಭಾರತ್ ಸೋಷಲ್ ಟ್ರಸ್ಟ್ ಅವರು ಮಾಡಿದಂತಹ ಕೆಲಸ ಕಾರ್ಯಗಳನ್ನು ನಾನು ಅವರೊಂದು ಪ್ರದರ್ಶನ ಮಾಡಿದಂತಹ ಈ ಸಾಕ್ಷ್ಯಚಿತ್ರದಲ್ಲಿ ನೋಡಿದಾಗ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಯಾಕಂದರೆ ಇವರು ಜಾತಿ ಭೇದ ಮತ ಯಾವುದೂ ನೋಡದೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಹಲವಾರು 200 ವಿದ್ಯಾರ್ಥಿಗಳಿಗೂ ಇಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಅಮೀರ್ ಸರ್ ಅವರ ನಾಯಕತ್ವದಿಂದ ಇಷ್ಟು ಸದಸ್ಯರ ಒಂದು ಸಹಕಾರದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಷಯ ಅನ್ನಿಸ್ತಾ ಇದೆ. ಇಷ್ಟು ಒಂದು ಕೆಲಸಗಳನ್ನು ಇಲ್ಲಿ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ನೋಡಿದಾಗೆ ಹಲವಾರು ಜನರ ಹತ್ರ ಹಣ ಇರ್ಬೋದು, ಯಾರು ಹಣನ ಕೊಡೋದಿಲ್ಲ. ಎಷ್ಟೊಂದು ಶ್ರೀಮಂತರು ಇರ್ಬೋದು, ಆದರೆ ಎಲ್ಲರೂ ಶ್ರೀಮಂತರು ಹಣವನ್ನು ಬೇರೆಯವರಿಗೆ ಕೊಡುವುದಿಲ್ಲ. ಸೊ ಅದರಿಂದ ಈ ಒಂದು ಮನಸ್ಸಿರೋರು ಭಾಳ ಕಡಿಮೆ ಜನ ಇರ್ತಾರೆ. ಆದ್ದರಿಂದ ಅವರೊಂದು ಏನು ಕೆಲಸವನ್ನು ನಿಮಗೆ ಮಾಡಿದ್ದಾರೆ, ಏನು ಸಹಾಯವನ್ನು ಇವತ್ತು ಮಾಡಿದ್ದಾರೆ, ಅದನ್ನು ಯಾವಾಗಲೂ ಮರಿಬೇಡಿ. ಅವರಿಗೂ ಕೂಡ ನೀವು ಮುಂದೆ ಒಂದು ಯಾವುದೇ ಒಂದು ಯಶಸ್ಸನ್ನು ಗಳಿಸಿ ಯಾವುದೇ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ನೀವು ಕೂಡ ಈ ಒಂದು ಟ್ರಸ್ಟಿನ ಒಂದು ಯು ಪಾರ್ಟಿಸಿಪೇಟ್ ಆ್ಯಸ್ ಅ ವಾಲಂಟಿಯರ್ ಅಥವಾ ಮೇ ಬಿ ಯು ಪಾರ್ಟಿಸಿಪೇಟ್ ಆ್ಯಸ್ ಅ ಒಂದು ಮೆಂಬರ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ನೀವು ಕೂಡ ಒಂದು ಸಮಾಜಕ್ಕೆ ಒಂದು ಒಳಿತು ಮಾಡಿ, ದೇಶಕ್ಕೂ ಕೂಡ ಒಂದು ಒಳಿತು ಮಾಡಿ ಅಂತ ಹೇಳ್ತಾ ನನಗೆ ಒಂದು ಅವಕಾಶವನ್ನು ಇಲ್ಲಿ ಮಾಡಿ ಕೊಟ್ಟಿದ್ದಕ್ಕಾಗಿ ಎಲ್ಲ ಸದಸ್ಯರುಗಳು ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಅಮೀರ್ ಸರ್ ಹಾಗೂ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.